ಅವರು ಪ್ರಧಾನಮಂತ್ರಿಯಾಗಿ ಇದ್ದದ್ದು ಒಂದು ಕೆಲವು ತಿಂಗಳುಗಳು. ಅಷ್ಟರಲ್ಲಿ ಅವರು ಅವರ ನ್ಯಾಷನಲ್ ಪರ್ಸ್ಪೆಕ್ಟಿವ್ ನೀವೇನು ಹೇಳ್ತೀರಿ, ಯಾರೂ ಮಾಡಲಾಗದ್ದನ್ನು ಅವರು ಮಾಡ್ತಾರೆ. ಜನಗಳನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ತಿಳ್ಕೊಂಡು ಅಲ್ಲಿ ಏನೇನು ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಮಾಡಿ, ಸೊ ಹೀಗೆ ರಾಷ್ಟ್ರದ ಸಮಸ್ಯೆಗಳನ್ನು ಒಂದೊಂದನ್ನೇ ಸಾಲ್ವ್ ಮಾಡೋದ್ರ ಕಡೆಗೆ ಅವರು ಗಮನ ಹರಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಸಮಸ್ಯೆ ಬಗೆಹರಿತಿತ್ತೇನೋ, ಅದರ ಕ್ರೆಡಿಟ್ ಬಹುಶಃ ದೇವೇಗೌಡರು ಹೋಗ್ತಿತ್ತೇನೋ. ಅವರು ಅಧಿಕಾರವನ್ನು ಅಷ್ಟು ಬೇಗ ಕಳ್ಕೊಂಡಿದ್ದು ಯಾಕೆ? ಶರದ್ ಪವಾರ್ನನ್ನು ಪ್ಲೀಸ್ ಮಾಡಬೇಕಾದ್ರೆ ನಾನು ಈ ಕೇಸಿಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಪೊಲೀಸ್ನವ್ರಿಗೆ ಒಂದು ಇಂಟಿಮೇಷನ್ ಕೊಡ್ತಾರೆ. ಕಾಂಗ್ರೆಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ರಿಓಪನ್ ಮಾಡೋದಂದ್ರೆ ಯಾವುದೋ ಹಳೆ ಕೇಸು ಯಾವುದೋ ಒಂದು ಕ್ಷಣದಲ್ಲಿ ಡಿಸೈಡ್ ಮಾಡ್ತಾರೆ, ಇದು ದಿಸ್ ಇಸ್ ಟು ಮಚ್ ಅಂತ ಹೇಳಿ ಒಂದು ಲೆಟರ್ ಕೊಡ್ತಾರೆ. ಏನು, ವಿತ್ಡ್ರಾಯಿಂಗ್ ದ ಸಪೋರ್ಟ್ ಟು ದೇವೇಗೌಡ ಗವರ್ಮೆಂಟ್. ಪಕ್ಷಕ್ಕೆ ಗೊತ್ತಿರಲ್ಲ ತಮ್ಮ ರಾಜಕೀಯ ವಿರೋಧಿಗಳನ್ನ ಅಪೋಷಣ ತಗೊಂಡಿದ್ದಾರೆ ಅನ್ನುವ ಆಪಾದನೆಗಳನ್ನು ಎದುರಿಸ್ತಾ ಇದ್ದವರು ತಮ್ಮ ದಾಳಕ್ಕೆ ತಾವೇ ಬಲಿಯಾಗ್ತಾರೆ. ಬಹುಶಃ ಆ ಮಾತುಕತೆ ನಡೆದಿದ್ರೆ ಇನ್ನೊಂದಷ್ಟು ಪ್ರೋಗ್ರೆಸ್ ಆಗಿರೋದು. ಸುಮಾರು 20 ವರ್ಷದ ಹಿಂದೆನೆ ಜಮ್ಮು ಕಾಶ್ಮೀರದ ಸಮಸ್ಯೆ ಬಗೆಹರಿತಿತ್ತೇನೋ, ಅದರ ಕ್ರೆಡಿಟ್ ಬಹುಶಃ ದೇವೇಗೌಡರು ಹೋಗ್ತಿತ್ತೇನೋ. ಸೊ ಇದು ಒಂದು. ಎರಡನೇದಾಗಿ ಅವರು ಯೋಚನೆ ಮಾಡಿದ್ದು ನಾರ್ತ್ ಈಸ್ಟ್ನ ಸಮಸ್ಯೆಗಳ ಬಗ್ಗೆ. ನಾರ್ತ್ ಈಸ್ಟು ಅಥವಾ 7 ಸಿಸ್ಟರ್ಸ್ ಅಂತ ಏನು ಹೇಳ್ತೀವಿ, 7 ರಾಜ್ಯಗಳನ್ನು, ಅದು ಭಾಳ ನೆಗ್ಲೆಕ್ಟ್ ಆಗಿರುತ್ತೆ. ಅಲ್ಲಿ ಆಡಳಿತ ಸರಿ ಇರೋದಿಲ್ಲ ಮತ್ತು ಇನ್ಸರ್ಜೆನ್ಸಿ ಇರುತ್ತೆ. ಅದನ್ನು ಬಹಳಷ್ಟು ವರ್ಷ ಅಲ್ಲಿ ಪ್ರಧಾನಮಂತ್ರಿಗಳೇ ಹೋಗಿರಲ್ಲ. ದೇವೇಗೌಡರು ತಮ್ಮ ಸೆಕ್ರೆಟರಿ ಹೇಳ್ತಾರೆ, ನಾನು ನಾರ್ತ್ ಈಸ್ಟ್ಗೆ ಹೋಗ್ಬೇಕಂತಿದ್ದೇನೆ. ಅವ್ರು ನೋಡಿ ಪ್ಲ್ಯಾನ್ ಮಾಡಿ 7 ದಿವಸ ಕಂಟಿನ್ಯೂಸ್ ಆಗಿ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ತಿಳ್ಕೊಂಡು, ಅಲ್ಲಿ ಜನಗಳನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ತಿಳ್ಕೊಂಡು ಅಲ್ಲಿ ಏನೇನು ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಮಾಡಿ, ಸೊ ಹೀಗೆ ರಾಷ್ಟ್ರದ ಸಮಸ್ಯೆಗಳನ್ನು ಒಂದೊಂದನ್ನೇ ಸಾಲ್ವ್ ಮಾಡೋದ್ರ ಕಡೆಗೆ ಅವರು ಗಮನ ಹರಿಸ್ತಾ ಇದ್ರು. ಅಂದರೆ ಅವರು ಪ್ರಧಾನಮಂತ್ರಿಯಾಗಿ ಇದ್ದದ್ದು ಒಂದು ಕೆಲವು ತಿಂಗಳುಗಳು. ಅಷ್ಟರಲ್ಲಿ ಅವರು ಅವರ ನ್ಯಾಷನಲ್ ಪರ್ಸ್ಪೆಕ್ಟಿವ್ ನೀವೇನು ಹೇಳ್ತೀರಿ, ಯಾರೂ ಮಾಡಲಾಗದ್ದನ್ನು ಅವರು ಮಾಡ್ತಾರೆ. ಸೊ ಕಾಶ್ಮೀರ ವಿಚಾರದಲ್ಲಾಗಲಿ ನಾರ್ತ್ ಈಸ್ಟ್ ವಿಚಾರದಲ್ಲಾಗಲಿ ಬಹಳ ಮಹತ್ವದ ಹೆಜ್ಜೆಗಳನ್ನು ದೇವೇಗೌಡರು ಇಟ್ಟರು. ಆದರೆ ನೀವು ಆಗಲೇ ಹೇಳಿದಾಗೆ ಅವರು ಇನ್ನೊಂದು ಸ್ವಲ್ಪ ದಿನ ಮುಂದುವರೆದಿದ್ದರೆ ಬಹುಶಃ ಕಾಶ್ಮೀರ ಸಮಸ್ಯೆಗೆ ಒಂದಷ್ಟು ಪರಿಹಾರಗಳನ್ನು ಆಗಲಿಂದಲೇ ಅವರು ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು ಅಂತ ಅನಿಸುತ್ತೆ. ಆದರೆ ಅವರು ಅಧಿಕಾರವನ್ನು ಅಷ್ಟು ಬೇಗ ಕಳ್ಕೊಂಡಿದ್ದು ಯಾಕೆ ಹಾಗಾದರೆ? ದೇವೇಗೌಡರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿತ್ತು, ನನ್ನ ಅಧಿಕಾರ ಚೆನ್ನಾಗಿ ನಡೀತಾ ಇದೆ, ಈಗ ಜನಗಳು ಮೆಚ್ಚುತ್ತಾ ಇದ್ದಾರೆ ಅಂಥೇಳಿ. ಮತ್ತು ಅವರು ರಾಜಕಾರಣ ಅವರ ನರನರದಲ್ಲಿ ಇದ್ದಿದ್ದರಿಂದ ಅವರು ಕಾಂಗ್ರೆಸ್ನಲ್ಲಿ ಏನೇ ನಡೀತಾ ಇದೆ ಅನ್ನೋದ್ರ ಬಗ್ಗೆನೂ ಭಾಳ ಗಮನ ಹರಿಸ್ತಾ ಇದ್ರು. ಸೊ ಕಾಂಗ್ರೆಸ್ ಸಪೋರ್ಟಿಂಗ್ ಪಾರ್ಟಿ. ಆವಾಗ ಸೀತಾರಾಮ್ ಕೇಸರಿ ಅನ್ನುವ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರು ಅದರ ಅಧ್ಯಕ್ಷರಾಗಿದ್ದರು. ಸೊ ಇವರು ಸೀತಾರಾಮ್ ಕೇಸರಿ ಒಬ್ಬ ವೀಕ್ ಪರ್ಸನ್ ಅಂತ ತಾವೇ ನಿರ್ಧಾರ ಮಾಡಿ ಅವ್ರೇನು ಮಾಡ್ತಾಯಿದ್ರು ಅಂದರೆ ನರಸಿಂಹರಾವ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು. ನರಸಿಂಹರಾವ್ ಅಫ್ಕೋರ್ಸ್ ಮೊದಲಿಂದ ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ 1996 ಎಲೆಕ್ಷನ್ ಸೋತ ನಂತರ ಅವರು ಪ್ರಧಾನಮಂತ್ರಿ ಸ್ಥಾನ ಕಳ್ಕೊಂಡ್ರು. ಜೊತೆಗೆ ಪಕ್ಷದಲ್ಲೂ ಕೂಡ ಅವ್ರ ವಿರುದ್ಧ ಅಸಮಾಧಾನ ಇದರಿಂದ ಅವರು ಪಕ್ಷದ ಅಧ್ಯಕ್ಷತೆಗೂ ರಾಜೀನಾಮೆ ಕೊಟ್ಟಿದ್ದರು. ಆದರೂ ವಾರಕ್ಕೆ ಒಂದು 2-3 ಸರ್ತಿ ನರಸಿಂಹರಾವರ ಮನೆಗೆ ಹೋಗಿ ಅವರನ್ನು ಕನ್ಸಲ್ಟ್ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ದೇವೇಗೌಡರು ಇಟ್ಕೊಂಡಿದ್ರು. ಸೊ ಕೇಸರಿ ಅವರಿಗೆ ಇದು ಒಂದು ಸ್ವಲ್ಪ ಇರಿಸುಮುರುಸಾಗಿತ್ತು. ನಾನು ಪಕ್ಷದ ಅಧ್ಯಕ್ಷ, ನನ್ನ ಬಗ್ಗೆ ಕೇರ್ ಮಾಡೋದಿಲ್ವ ಅಂತ ಹೇಳಿ. ಸೊ ಹೀಗೆ ನಡೀತಾ ಇರಬೇಕಾದ್ರೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬರುತ್ತೆ. ಆ ಚುನಾವಣೆ ಬಂದ ಸಂದರ್ಭದಲ್ಲಿ ಶರದ್ ಪವಾರು, ರಾಜೇಶ್ ಪೈಲಟ್ಟು ಇವರೆಲ್ಲ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಕಾಂಗ್ರೆಸ್ನಲ್ಲಿ. ಸೊ ಶರದ್ ಪವಾರ್ ಒಂದು ದಿವಸ ರಾಜೇಶ್ ಪೈಲಟ್ ಅವ್ರನ್ನ ದೇವೇಗೌಡರ ಮನೆಗೆ ಕಳಿಸ್ತಾರೆ. ನೋಡಿ ಅವ್ರ ಹತ್ರ ಮಾತಾಡ್ಕೊಂಡು ಬನ್ನಿ ಅಂಥೇಳಿ. ಸೊ ದೇವೇಗೌಡರ ಹತ್ರ ಬಂದಂಥ ರಾಜೇಶ್ ಪೈಲಟ್ ಹೇಳ್ತಾರೆ, ನಮಗೊಂದು ಸಹಾಯ ಬೇಕು ನಿಮ್ಮಿಂದ. ಏನದು ಅಂತ ನೋಡಿ, ಸೀತಾರಾಮ್ ಕೇಸರಿ ಅವ್ರ ವಿರುದ್ಧ ಒಂದು ಹಳೆಯ ಕ್ರಿಮಿನಲ್ ಕೇಸ್ ಇದೆ, ಅದರಲ್ಲಿ ಅವರ ಮರ್ಡರ್ ಅಕ್ಯೂಸ್ಡ್ ಅಂತ ಇದ್ದಾರೆ. ಆ ಕೇಸನ್ನು ನೀವು ರಿವೈವ್ ಮಾಡಬೇಕು ಅಂತೇಳಿ. ಸೊ ಅದನ್ನು ಎಲ್ಲ ಫೈಲ್ಸ್ ಎಲ್ಲ ತಂದಿರ್ತಾರೆ, ಡೀಟೇಲ್ಸು. ಸೊ ಅದನ್ನೆಲ್ಲ ನೋಡ್ತಾರೆ ದೇವೇಗೌಡರು. ಆಯಿತು, ನೋಡ್ತೀನಿ ಅದನ್ನು ಏನು ಮಾಡ್ಬೋದು ಅಂಥೇಳಿ. ಅವ್ರು ನೋಡಿ ರಾಜಕೀಯ ಲೆಕ್ಕಾಚಾರಗಳನ್ನು ಹೇಗೆ ಹಾಕ್ತಾರೆ ಅಂಥೇಳಿ. ಸೊ ಆವಾಗ ಅವರು ಯೋಚನೆ ಮಾಡ್ತಕ್ಕಂಥದ್ದು, ಶರದ್ ಪವಾರು ಈಗ ಇಂಪಾರ್ಟೆಂಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರು ಈ ಎಲೆಕ್ಷನ್ ಗೆದ್ದರೆ ಅವರ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಆಲ್ಸೋ ಹೇಳ್ತಾ ಇರುತ್ತೆ ಅವಾಗ ಅವರು ಸುಮಾರು ಒಂದು 80 MP ಅವರು ಪರವಾಗಿದ್ದಾರೆ ಅಂಥೇಳಿ. ಸೊ ಅವರು ಪಕ್ಷವನ್ನೇ ಒಡೆದು ಅವರು ಬೇರೆ ಪಕ್ಷ ಮಾಡ್ಬೋದು ಅನ್ನೋದು ಕೂಡ. ಸೊ ಶರದ್ ಪವಾರ್ನ ಪ್ಲೀಸ್ ಮಾಡಬೇಕಾದ್ರೆ ನಾನು ಈ ಕೇಸಿಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಪೊಲೀಸ್ನವ್ರಿಗೆ ಒಂದು ಇಂಟಿಮೇಷನ್ ಕೊಡ್ತಾರೆ, ಡೆಲ್ಲಿ ಪೊಲೀಸ್ಗೆ, ಈ ಕೇಸನ್ನು ರೀಓಪನ್ ಮಾಡಿ ಅಂಥೇಳಿ.
ಸೊ ಈ ವಿಚಾರ ದೆಹಲಿಯ ಪತ್ರಿಕೆಯಲ್ಲಿ ಒಂದರಲ್ಲಿ ಬಂದ್ಬಿಡುತ್ತೆ. ಬಂದು ಅಲ್ಲೋಲ ಕಲ್ಲೋಲ ಆಗುತ್ತೆ. ಏನಿದು ಕಾಂಗ್ರೆಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನು ರಿಓಪನ್ ಮಾಡೋದಂದ್ರೆ ಯಾವುದೋ ಹಳೆ ಕೇಸು. ಸೊ ರಿಓಪನ್ ಆಗುತ್ತೆ. ಆಮೇಲೆ ಪೊಲೀಸ್ ಸ್ಟೇಷನಿಂದ ಇವರಿಗೆ ಸಮನ್ಸ್ ಬರುತ್ತೆ ಕೇಸರಿ ಅವರಿಗೆ. ಸೊ ಕೇಸರಿ ಅವರು ನಿಜವಾಗ್ಲೂ ಈ ಗೆಟ್ಸ್ ವರಿಡ್, ಏನೋ ಪೊಲೀಸಿನವ್ರು ಈ ಕೇಸ್ನಲ್ಲಿ ಏನು ಮಾಡ್ಬಿಡ್ತಾರೋ ಏನೋ ಅಂತ ಹೇಳಿ. ಸೊ ಹಾಗಿರುವಾಗ ಕೇಸರಿ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಇಲ್ಲಲ್ಲ ಪಕ್ಷದಲ್ಲಿ. ಆದರೆ ಅವರು ಯಾವುದೋ ಒಂದು ಕ್ಷಣದಲ್ಲಿ ಡಿಸೈಡ್ ಮಾಡ್ತಾರೆ ಇದು ದಿಸ್ ಇಸ್ ಟು ಮಚ್ ಅಂತ ಹೇಳಿ. ಸೊ ಪಕ್ಷದಲ್ಲಿ ಯಾರ ಹತ್ರನೂ ಡಿಸ್ಕಸ್ ಮಾಡದೆ ಒಂದು ದಿನ ರಾಷ್ಟ್ರಪತಿಗಳಾದಂಥ ಶಂಕರ್ ಶರ್ಮಾ ಅವರ ಜೊತೆಗೆ ಏನೋ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಒಂದು ಲೆಟರ್ ಕೊಡ್ತಾರೆ, ಏನು ವಿತ್ಡ್ರಾಯಿಂಗ್ ದ ಸಪೋರ್ಟ್ ಟು ದೇವೇಗೌಡ ಗವರ್ಮೆಂಟ್. ಪಕ್ಷಕ್ಕೆ ಗೊತ್ತಿರಲ್ಲ. ಸೊ ಇವರು ಆಸ್ ಪಾರ್ಟಿ ಪ್ರೆಸಿಡೆಂಟ್ ಹಿ ಹ್ಯಾಸ್ ದ ಪವರ್. ಸೊ ಅದನ್ನು ರಾಷ್ಟ್ರಪತಿಗಳು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಈ ರೀತಿ ಏನೋ ಒಂದೇ ಪೆಟ್ಟಿಗೆ ದೇವೇಗೌಡರ ಪಟ್ಟ ಡಮಾರ್ ಅಂತ ಬಿದ್ದು ಹೋಗುತ್ತೆ. ರಾಜಕೀಯ ಮಾಡ್ಲಿಕ್ಕೆ ಹೋಗಿ ಬಹುಶಃ ಅವ್ರು ಇನ್ನೊಂದಷ್ಟು ತಿಂಗಳು ಇರ್ತಿದ್ರೆ ಪ್ರಧಾನಮಂತ್ರಿ ಮಾಡ್ಕೊಳ್ಳೋಣ ಅಂತ ಹೋದ್ರು. ಆದರೆ ಟೂ ಮಚ್ ಆಫ್ ರಾಜಕೀಯ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೀಗಾಗುತ್ತೆ. ದೇವೇಗೌಡರು ತಮ್ಮ ರಾಜಕೀಯ ಜೀವನಾದ್ಯಂತ ತಮ್ಮ ರಾಜಕೀಯ ವಿರೋಧಿಗಳನ್ನು ಅಪೋಷಣ ತಗೊಂಡಿದ್ದಾರೆ ಅನ್ನುವ ಆಪಾದನೆಗಳನ್ನು ಎದುರಿಸ್ತಾ ಇದ್ದವರು ತಮ್ಮ ದಾಳಕ್ಕೆ ತಾವೇ ಬಲಿಯಾಗ್ತಾರೆ. ಅಂದರೆ ಅದಾದ ನಂತರದಲ್ಲಿ ಅವರು ಇದು ಬಹುಮತ ಸಾಬೀತುಪಡಿಸುವ ಸಂದರ್ಭ ಬಂದಾಗ ಬಹುಮತ ಸಾಬೀತುಪಡಿಸಲ್ಲ. ಆದರೆ ಆ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ, ನಾನು ಮತ್ತೆ ಮಣ್ಣಿನಿಂದ ಎದ್ದು ಬರ್ತೀನಿ ಎನ್ನುವಂತ, ಐ ವಿಲ್ ರೈಸ್ ಲೈಕ್ ಎ ಫೀನಿಕ್ಸ್, ಧೂಳಿನಿಂದ ಎದ್ದು ಬರ್ತೀನಿ ಎನ್ನುವಂಥದ್ದು ಮಾತಾಡ್ತಾರೆ. ಅದು ಈಗಲೂ ಕೂಡ ಜನತಾದಳದ ಕಾರ್ಯಕರ್ತರು ಅದನ್ನು ಜ್ಞಾಪಿಸ್ಕೋತಾರೆ. ಅವರ ಆ ಮಾತು ಮತ್ತೆ ಅವ್ರು ಧೂಳಿನಿಂದ ಎದ್ದು ಬಂದ್ರೋ ಬಿಟ್ರೋ ಅನ್ನೋದು ಜನಗಳಿಗೆ ಬಿಟ್ಟಿದ್ದು. ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ತಗೋತಾರೆ ಗೊತ್ತಿಲ್ಲ. ಆದರೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಒಂದಷ್ಟು ಒಳ್ಳೆಯ ಕೆಲಸ ಮಾಡಿದ್ದು ಅನ್ನೋದನ್ನು ಮಾತ್ರ ಇವತ್ತು ನಿಮ್ಮ ಮಾತಿನಿಂದ ಗೊತ್ತಾಗುತ್ತೆ. ಕನ್ನಡ ನಾಡಿನ ಜನತೆಗೂ ಕೂಡ ಇದೊಂದು ಬಹಳ ಮುಖ್ಯವಾದಂಥ ಮಾಹಿತಿ ಅಂತ ನಾನು ಕೂಡ ನಂಬ್ಕೊಂಡಿದ್ದೀನಿ. ಇಷ್ಟು ವಿಚಾರಗಳನ್ನು ನೀವು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ರಾಮಕೃಷ್ಣ ಉಪಾಧ್ಯಾಯ ಅವರೇ. ಮುಂದಿನ ಸರಣಿಗಳಲ್ಲಿ ಬಹುಶಃ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿದ ನಂತರ ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬಂದಾಗ ಅಥವಾ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೇ ಇನ್ನೊಂದಷ್ಟು ರಾಜ್ಯ ರಾಜಕಾರಣದ ಮೇಲೆ ಏನು ಪ್ರಭಾವ ಆಯಿತು, ಈ ಎಲ್ಲ ವಿಚಾರಗಳನ್ನು ನೀವು ಮುಂದಿನ ಸರಣಿಯಲ್ಲಿ ಮಾತಾಡ್ತೀರಿ ಅಂತ ನಂಬಿಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.